ಇದೀವಿ ನಮ್ಮ ಮನೆಗೆ. ನನ್ನಿಂದ ನೋಡ್ಬೋದು, ಕಾಣಿಸ್ತಿರ್ಬೋದು. ನಾನು ಮನೆಗೆ ಹೋಗಿ ಸೆಟಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನದು ಅಂತ. ಕುತ್ಕೊಂಡು ಊಟ ತಿನ್ನೋದೇ ಮರ್ತೋಗ್ಬಿಡ್ತೀನಿ. ಪ್ಲೀಸ್ ನನ್ನ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹುಡುಕಿ ನೀವು ಕಲಿಬಹುದು, ಕ್ರಿಯೇಟರ್ ಆಗ್ಬೋದು. ನಾನೆಲ್ಲ ಡಮ್ಮಿರಿ. ನೀವಂತೂ ಯಾವ್ದು ಕಮೆಂಟ್ ಮಾಡಿ ನಂಗೆ ಬೈತಾನು ಇಲ್ಲ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ನಾನ್ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ಒಂದು ಏಮು. ಪ್ರತಿದಿನ ವಿಡಿಯೋ ಮಾಡ್ತೀನಿ, ಆಲ್ಟರ್ನೇಟಿವ್ಸ್ ಅಪ್ಲೋಡ್ ಮಾಡ್ತೀನಿ. ಬನ್ನಿ ವಿಡಿಯೋ ಒಳಗೋಣ. ನಿನ್ನೆ ನಾನು ಹೇಳಿದ್ದೆ ಇದು ಇಲಿದು ಟೊಬ್ಯಾಕೊ ಇಟ್ಟಿದೆ. ಟೊಬ್ಯಾಕೊ ಇಟ್ಟಾದ್ಮೇಲೆ ಇವತ್ತು ಫುಲ್ ಚೆಕ್ ಮಾಡಿದೀನಿ. ಇಲಿ ಏನು ಬಂದಿಲ್ಲ, ಟೊಬ್ಯಾಕೊ ಏನು ಇಲ್ಲ. ಟೊಬ್ಯಾಕೊ ಎಲ್ಲ ಅಲ್ಲೇ ಇದೆ. ಆ ಸ್ಮೆಲ್ಗೆ ಬಂದಿಲ್ಲ ಅನ್ಸ್ತದೆ. ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಇಲಿ ಬಂದಿದೆ ಅಂತ. ಫುಲ್ ಕ್ಲೀನ್ ಆಗಿದೆ. ಗೊತ್ತಿಲ್ಲ ಇನ್ನೆಷ್ಟು ದಿನ ಇರುತ್ತೆ ಅಂತ. ಅವಾಗ ಕ್ಲೀನ್ ಮಾಡ್ತಾ ಇದ್ವಿ, ಅವಾಗ ಗಾಡಿ ಓಡಿಸ್ತಾ ಇದ್ವಿ. ಏನು ಬರಲ್ಲ ಅಂತ ಒಂದು ನಂಬಿಕೆ. ಅದಾದ್ಮೇಲೆ ಇವತ್ತು ನೆನ್ನೆ ವಿಡಿಯೋ ನೋಡಿದ್ರೆ ನೀವು ಲಾಸ್ಟ್ ಹೇಳಿರ್ತೀನಿ ನಾನು ಒಂದು ಸರ್ಪ್ರೈಸ್ ಅಂತ. ನಮ್ಮ ಮನೆಗೆ ಒಂದು ಅಪ್ಗ್ರೇಡ್ ಬರ್ತಾ ಇದೆ ಅಂತ. ಇವತ್ತು ನಾಷ್ಟ ಮಾಡ್ಕೊಂಡೆ ರಪ್ಪ ಅಂತ ತಗೊಂಬರೋಣ. ಇಲ್ಲೇ ಇರೋದು, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ನಮ್ಮ ಮಾವನ ಮನೆಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಅಲ್ಲಿಂದ ಎತ್ಕೊಂಡ್ಬರ್ಬೋದು. ಎತ್ಕೊಂಡ್ಬಂದು ಫುಲ್ ಮಸ್ತಾಗಿ ಜಾಲಿ ಮಾಡೋಣ. ಇನ್ನೇನಿದೆ, ಇವಾಗ ನಾಷ್ಟ ಮಾಡೋಣ. ಅಮ್ಮ ನಾಷ್ಟ ಮಾಡೋದು, ಏನ್ ನಾಷ್ಟ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಅಮ್ಮ ನಾಷ್ಟ ಏನ್ ಮಾಡ್ತಾವೆ ಅಂದ್ರೆ, ಪಡ್ಡು ನಾಷ್ಟ ಮಸ್ತಾಗಿ ಮಾಡೋಣ, ತಿನ್ನೋಣ, ಮಾಡೋದು ಅಮ್ಮ. ನೋಡಿ ನಮ್ಮ ಅಮ್ಮ ಪಡ್ಡು ಮಾಡೋದೆ ಮಸ್ತಾಗಿ. ನಾಷ್ಟ ಇಷ್ಟ ಮಾಡೋಣ ದೋಸ್ತ. ಇಲ್ಲೋಡಿ ಇಷ್ಟ ಮಸ್ತ್ ಆಯ್ತಾ. ನಿಮ್ಮನೇಲಿ ಪಡ್ಡು ಇದು ಮಾಡೋದ ಕಮೆಂಟ್ ಮಾಡಿ. ಪಡ್ಡು ಸೈಡ್ ಡಿಶ್ ಏನ್ ಮಾಡ್ತಾ ನೋಡಿ. ತಿನ್ಕೊಂಡು ಹೋಗೋಣ. ನಾನು ಹೇಳೋದು ಸರ್ಪ್ರೈಸ್ಗೆ ಅಲ್ಲಿ ಇವಾಗೆ ಪಡ್ಡು ಗಿಡ ಎಲ್ಲ ತಿನ್ಕೊಂಡು ನಾವು ಅಮ್ಮನೂ ರೆಡಿ ಆಗ್ತಾರೆ. ರೆಡಿ ಆಗೋದು ಆಲ್ಮೋಸ್ಟ್. ಅವ್ರಿಗೂ ನಾಷ್ಟ ಗಿಷ್ಟ ಎತ್ಕೊಂಡೋಗಿ ಯಾವ ಮನೆಗಲ್ಲ, ನಮ್ಮ ಮಾವ ಮನೆಗೆ ನಾವು ಫುಲ್ ಕ್ಲೋಸ್ ಆಗಿ ಇದ್ವಿ. ನಮ್ಮ ತಂಗಿ ಅಲ್ಲಿ ಇರ್ತಾರೆ. ನೋಡೋಣ, ಅಲ್ಲಿ ವಿಡಿಯೋ ಮಾಡಕ್ಕಾದ್ರೆ ಮಾಡೋಣ, ಇಲ್ಲ ಅಂತಂದ್ರೆ ಮನೆಗೆ ತಗೊಂಡ್ಬಂದು ನಿಮ್ಗೆ ತೋರಿಸ್ತೀನಿ. ಯಾಕೆ ಅಲ್ಲಿ ಎಲ್ಲ ವಿಡಿಯೋ ಪ್ರೈವಸಿ. ನನಗೆ ಎಲ್ಲರೂ ಕ್ಯಾಮ್ರಾ ಫ್ರೆಂಡ್ ಆಗಿವಲ್ಲ. ನಮ್ಮ ಮನೇಲೆ ಯಾರು ಕ್ಯಾಮ್ರಾ ಫ್ರೆಂಡ್ ಇಲ್ಲ ನಾನ್ ಬಿಟ್ಟು ಅಷ್ಟೇ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ತಗೊಂಬರೋಣ. ಸ್ವಲ್ಪ ಒಳ್ಳೆ ವಿಷಯನೇ ಅದು. ಚೆನ್ನಾಗಿರುತ್ತೆ ಮನೇಲಿ ಇಡಕ್ಕೆ. ಹೊರಟಿದ್ವಿ ಫ್ರೆಂಡ್, ನಾನು ಅಮ್ಮ. ನೋಡಿ ತಾತಿ ಓದ್ತಾ ನೋಡೋಣ ಅಲ್ಲಿ ಹೋಗಿ ಏನಾಗುತ್ತೆ ಅಂತ. ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ ನಮ್ಮ ಮನೆಗೆ. ಇದೇ ಹೌದು, ಮನೆ ಒಳಗೆ ಹೋಗಿ ವ್ಲಾಗ್ ಮಾಡಕ್ ಆಗಲ್ಲ ಅನ್ಕೊಂತೀನಿ. ಇವಾಗ ಸ್ವಲ್ಪ ಮಾತಾಡಿ ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಮ್ಮಮ್ಮ ನಮ್ಮ ಮಾಮನ ಮನೇಲೆ ಇದ್ಬಿಟ್ಟು ಅಲ್ಲಿಂದ ವಾಪಸ್ ಹೋಗ್ತಾ ಇದೀವಿ. ನನ್ನಿಂದ ನೋಡ್ಬೋದು, ಕಾಣಿಸ್ತಿರ್ಬೋದು. ನಾನು ಮನೆಗೆ ಹೋಗಿ ಸೆಟಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನದು ಅಂತ. ಬನ್ನಿ ಹೋಗೋಣ ಮನೆಗೆ. ಇವಾಗ ಜಸ್ಟ್ ರೀಚ್ ಆಗಿದ್ದು ಮನೆಗೆ. ಅದು ಐಟಮ್ ಎಲ್ಲ ಎತ್ಕೊಂಡು ಮೆಲ್ಲಿಗೆ ನಾವು ಅಮ್ಮನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಕಾರ್ ಒಳಗೆ ಐತೆ ಐಟಮ್ ಎಲ್ಲ. ಅದ್ ನಾವ್ ಒಬ್ರ ಕೈಲಿ ಎತ್ತಿರಕ್ ಆಚೆ ಆಗಲ್ಲ. ಅದಕ್ಕೆ ಅದ್ರೊಳಗೆ ಇಲ್ಲಿ ನಮ್ಮ ತಮ್ಮ ಬಂದ್ಮೇಲೆ ಇಬ್ಬರು ಸೇರಿ ಆಚೆ ಇಟ್ಟು ಸೆಟಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನಿರುತ್ತೆ ಅಂತ. ಇದಾಯ್ತು. ಇವಾಗ ಇದಾದ್ಮೇಲೆ ತಿರ್ಗಾ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು. ಇನ್ನೊಂದು 2-3 ವಿಡಿಯೋ ಪೆಂಡಿಂಗ್ ಐತೆ. ಅಪ್ ಟು ಡೇಟ್ ಇರ್ಬೇಕು ಅನ್ಕೊಂಡಿದೀನಿ. ಯಾವ್ದು ಬ್ಯಾಕ್ಲಾಗ್ ಇಟ್ಕೊಬಾರ್ದು. ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡೋಣ. ಅದಾದ್ಮೇಲೆ ಸ್ವಲ್ಪ ನಾಷ್ಟ ಮಾಡೋಣ. ನಾಷ್ಟ ಅಂತೀನಿ, ಊಟ ಮಾಡೋಣ. ನಾಷ್ಟ ಆಗ್ಲೇ ಮಾಡಾಯ್ತು ಪಡ್ಡು. ಊಟ ಮಾಡೋಣ. ವಿಡಿಯೋ ಎಡಿಟಿಂಗ್ ಆದ್ಮೇಲೆ ತಿನ್ನೋಣ ಅನ್ಕೊಂಡೆ. ನಾನು ಅಲ್ಲಿ ಕುತ್ಕೊಂಡೆ ಊಟ ತಿನ್ನೋದೇ ಮರ್ತೋಗ್ಬಿಡ್ತೀನಿ. ಅದಕ್ಕೆ ಊಟ ತಿನ್ಕೊಂಡ್ಬಿಡೋಣ. ಊಟ ತಿನ್ಕೊಂಡಾದ್ಮೇಲೆ ಅಮ್ಮ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಏನು ಅಂದ್ರೆ ಇವತ್ತು ಬದನೆಕಾಯಿ ಸಾರು, ಅನ್ನ, ಸ್ವಲ್ಪ ಮಿಕ್ಸ್ಚರು. ಗಾಳಿ ಹೋದ್ರೆ ಮೆತ್ತಗಾಗ್ಬಿಡ್ತಲ್ಲ, ಅದಕ್ಕೆ ಊಟ ಮಾಡ್ಕೊಂಡು ಊಟ ತಿನ್ಕೊಂಡು ಮೇಲ್ ಬಂದೆ. ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಎಡಿಟಿಂಗ್. ದಿನಾಗ್ಲೂ ಅನ್ಕೊಂತೀನಿ ಫುಲ್ ಬ್ಯಾಕಪ್ ಎಲ್ಲ ಮುಗಿಸ್ಬೇಕು. ಒಂದೊಂದಿನ ಒಂದೇ ವಿಡಿಯೋ ಆಗುತ್ತೆ, ಒಂದೊಂದಿನ 2 ವಿಡಿಯೋ ಆಗುತ್ತೆ, ಒಂದೊಂದಿನ 3 ವಿಡಿಯೋ ಆಗುತ್ತೆ, ಒಂದೊಂದಿನ 1 ವಿಡಿಯೋನೇ ಕಂಪ್ಲೀಟ್ ಆಗಲ್ಲ. ಆ ತರ ಒಂದು ಸೀನ್ ಆಗ್ಬಿಡ್ತದೆ. ಇವತ್ತು ಮುಗ್ಸೋಣ ಕುತ್ಕೊಂಡು. ಎಷ್ಟಾಗುತ್ತಷ್ಟು ನೋಡಿ ವಿಡಿಯೋ ಎಡಿಟಿಂಗ್ ಮಾಡೋಣ. ಎಲ್ಲಿ ನಮ್ಮ ಲ್ಯಾಪ್ಟಾಪ್ ಐತೆ. ನಿಮ್ಗೇನಾದ್ರು ವಿಡಿಯೋ ಎಡಿಟಿಂಗ್ ಹೆಂಗೆ ಅಂತ ಗೊತ್ತ, ಹೆಂಗ್ ಮಾಡೋದು ಅಂತ ಕೇಳ್ಬೇಕು ಅಂದ್ರೆ ಪ್ಲೀಸ್ ನನ್ನ ಕೇಳಿ. ನಾನು ನಿಮ್ಗೆ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹುಡುಕಿ ನೀವು ಕಲಿಬಹುದು. ಯಾಕಂದ್ರೆ ನಾನು ಅದ್ರಿಂದನೇ ಕಲ್ತಿರೋದು. ನನಗೆ ಯಾರು ಕಲ್ಸಿಲ್ಲ. ನಾನು ಯೂಟ್ಯೂಬ್ ಇಂದ ನೋಡಿ ನೀವೊಂದು ಕ್ಯೂರಿಯಾಸಿಟಿ ಇಟ್ಕೊಳ್ಳಿ, ಇದನ್ನ ಹೇಗ್ ಮಾಡೋದು ಅಂತ. ಇದನ್ನ ಹೇಗ್ ಮಾಡೋದಂತ ಯೂಟ್ಯೂಬ್ ಅಲ್ಲಿ ಹುಡುಗಿದ್ರೆ ನೀವು ಕಲ್ತ್ಕೊಂಡ್ಬಿಡ್ತೀರ. ನಾನು ಹಾಗೆ ಕಲ್ತಿರೋದು. ಇದನ್ನ ಹೇಗ್ ಮಾಡೋದು, ಇಲ್ಲಿಂದ ಹೇಗೆ ಟಚ್ ಮಾಡೋದು, ಇಲ್ಲಿಂದ ಹೇಗೆ ಇದು ಕಟ್ ಮಾಡೋದು, ಇಲ್ಲ ಇದನ್ನ ಹೇಗೆ ಆಡ್ ಮಾಡೋದು, ಇದನ್ನ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾನು ಅಂತ ಹೇಳಿ ನಾನು ಕಲ್ತಿರೋದು. ನೀವು ಅದೇ ತರ ಕಲಿಬಹುದು. ಇಲ್ಲ ನನಗೆ ನಾನೇ ಹೇಳ್ಕೊಡ್ಬೇಕು ಅಂದ್ರೆ ಫೈನ್, ಕಮೆಂಟ್ ಮಾಡಿ. ನಾನು ನಿಮ್ಗೆ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಏನೇನ್ ಮಾಡ್ಬೋದು, ನಾನು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ಏನೆಂತಕ್ಕೆ ಯೂಸ್ ಮಾಡ್ತೀನಿ ಅಂತ. ನಿಮ್ಗೂ ಒಂದು ಐಡಿಯಾ ಬಂದ್ಬಿಡುತ್ತೆ. ಅವಾಗ ಮಸ್ತಾಗಿ ನೀವು ಮಾಡ್ಬೋದು. ನೀವು ಒಂದು ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು.
ನಾನೇ ಒಂದು ಗ್ರೇಟೆಡ್ ಗೀಡ್ ಆಗಿದೆ ಅಂದ್ರೆ ನೀವ್ ಆಗ್ಲೇಬಹುದು, ಪಕ್ಕ ಆಗ್ಬೋದು. ನಾನೆಲ್ಲ ಡಮ್ಮಿರಿ, ನಿಜ ಹೇಳ್ತಾ ಇದೀನಿ. ನನ್ಗೆ ಅನಿಸ್ದೆ ಏನಪ್ಪಾ ಏನೋ ಮಾಡೋದ ನನ್ನ ಲೈಫ್ ಅಲ್ಲಿ ಬಿಡು, ನಾನು ಸುಮ್ನೆ ಕೆಲಸ ಹೋಗ್ಕೊಂಡಿದ್ದೀನಿ ಅಂತ. ಅದೆಲ್ಲಿಂದ ಬಂತು ಇಂಟ್ರೆಸ್ಟ್ ಏನೋ ಗೊತ್ತಿಲ್ಲ, ಅದನ್ನ ಮಾಡ್ತಾ ಇದ್ದೀನಿ. ನಾನು ದಿನ ಇಂಪ್ರೂವ್ ಆಗಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀವಂತೂ ಯಾವ್ದು ಕಮೆಂಟ್ ಮಾಡಿ ನಂಗೆ ಬೈತಾನು ಇಲ್ಲ. ಹಂಗಂದ್ರೆ ನಾನು ಚೆನ್ನಾಗಿ ಮಾಡ್ತಿಲ್ಲ ಅಂತಾನೆ ಅರ್ಥ. ಚೆನ್ನಾಗಿ ಮಾಡ್ತಿದ್ದೀನಿ ಅಂದ್ರೆ ಯಾರೋ ಒಬ್ರು ಬೈಯಾರೋ, ಅದನ್ನು ಬೈತಿಲ್ಲ. ಅಪ್ರಿಶಿಯೇಟ್ ಮಾಡೋ, ಚೆನ್ನಾಗಿ ಮಾಡ್ತಿಲ್ಲ ಅಂತಾನು ಗೊತ್ತಿಲ್ಲ. 40 ಜನ ನೋಡ್ತಾ ಇದ್ರಲ್ಲ, ಒಬ್ರು ಅದು ಕಮೆಂಟ್ ಮಾಡೋದಲ್ವಾ. ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ನಿಮಗೆ ಕಮೆಂಟ್ ಮಾಡಕ್ ಬಿಸಿ ಇದೆ ಅನ್ಸುತ್ತೆ, ಬಟ್ ಸ್ಟಿಲ್ ನಾನು ವಿಡಿಯೋ ನೋಡ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್. ನಡಿ, ಎಡಿಟಿಂಗ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ ಸ್ವಲ್ಪ ಆದ್ಮೇಲೆ. ಫ್ರೆಂಡ್ಸ್, ಇವಾಗ ಬೆಳಗಿಂದ 2 ವಿಡಿಯೋ ಎಡಿಟ್ ಕಂಪ್ಲೀಟ್ ಆಯ್ತು. ಊಟ ಮಾಡಿ ಕುತ್ಕೊಂಡಿದ್ದು, 2 ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಾಯ್ತಾಗ್ಲೆ. ಅದು ಶೆಡ್ಯೂಲ್ ಮಾಡಿದ್ದೀನಿ, ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಇನ್ಮೇಲೆ ನಾನು ವಿಡಿಯೋ ಅನ್ನೋದಕ್ಕೂ ಮುಂಚೆ ನಾನು ಏನ್ ಮಧ್ಯಾಹ್ನ ತಗೊಂಡ್ ಬಂದೆ ನಮ್ಮ ಮಾಮನ ಮನೆಯಿಂದ, ಅದು ಇನ್ನೂ ನಾವು ಸೆಟಪ್ ಮಾಡಿಲ್ಲ. ನಮ್ ತಮ್ಮ ಬಂದಿದ್ ಲೇಟ್ ಆಯ್ತು, ಅದಕ್ಕಾಗಿ ಅದು ಇನ್ನೂ ಒಳಗೆ ಇದೆ. ನೋಡಿ, ಒಳಗೆ ಇದೆ. ನೀವು ಗೆಸ್ ಮಾಡ್ಬಿಟ್ಟಿರ್ತೀರ ಆಗ್ಲೇ. ಇದನ್ನ ತೆಗ್ದಿ ಒಳಗೆ ಇಡ್ಬೇಕು, ಯಾಕಂದ್ರೆ ಅದು ಒಬ್ರ ಕೈಯಲ್ಲಿ ಎತ್ತಿ ಇಡಕ್ಕಾಗಲ್ಲ, ಇಬ್ರು ಬೇಕೇ ಬೇಕು. ನಮ್ ತಮ್ಮ ಬಂದಿದ್ ಲೇಟ್ ಆಗೋಯ್ತು, ನೈಟ್ ಆಗೋಯ್ತಲ್ಲ, ಬಿಡು ಒಳಗೆ ಇಲ್ಲಿ ಬೆಳಗ್ಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಯೋಚನೆ ಮಾಡಿ ಅಲ್ಲೇ ಒಳಗೆ ಇಟ್ಬಿಟ್ಟಿದ್ವಿ. ಹಾಗೆ ಅದೇನ್ ತಂದಿದೀವಿ, ಅದು ನಮ್ಮ ಮನೆಗೆ ಒಂದು ಅಪ್ಗ್ರೇಡು. ನಮ್ಮ ಮನೇಲಿ ಆಗ್ಲೇ ಒಂದಿದೆ, ಅದು ಚಿಕ್ಕದು. ಅದು ನಮ್ಮ ಆಂಟಿ ಮನೆ ಹೋಗುತ್ತೆ. ಇದು ಹೊಸದಲ್ಲ, ಇದು ಹಳೇದು. ಇದು ನಮ್ಮ ಮಾವನ ಮನೆ ತಂದಿದ್ದು. ಅವರು ಇನ್ನೊಂದೊಂದು ಹೊಸ ತಗೊಂಡಿದ್ದಾರೆ, ಅದೊಂದು ತಗೊಂಡಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಅದೇನು ಅಂತ. ಸೆಟಪ್ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನ್ ಮಾಡ್ತೀನಿ ಏನೇನ್ ಮಾಡಲ್ಲ ಅಂತ. ಇವಾಗ ಹೇಳಿದ್ರೆ ಅದು ಬೌನ್ಸ್ ಆಗ್ತಾ ಇರೋದು ತಲೆ ಮೇಲೆ. ಮತ್ತೆ ಅದು ಸೆಟಪ್ ಮಾಡಾದ್ಮೇಲೆ ನಾಳೆ ನಿಮ್ಗೆ ತೋರಿಸ್ತೀನಿ. ಹಾಗೇನೆ ನಾನು ಇನ್ನೊಂದು ಏನ್ ಯೋಚನೆ ಮಾಡಿದೆ ಅಂದ್ರೆ, ಇನ್ನು ಡೈಲಿ ನಾನು ಬ್ಲಾಗ್ಸ್ ಮಾಡ್ತೀನಿ, ಆಲ್ಟರ್ನೇಟಿವ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರಲ್ಲಿ ಏನೋ ವ್ಯಾಲ್ಯೂ ಎಡಿಷನ್ ಇಲ್ಲ ಅನಿಸ್ತದ ನನ್ಗೆ. ಸುಮ್ನೆ ಡೈಲಿ ಆಫೀಸ್ಗೆ ಹೋಗೋದು ಬರೋದು ರೊಟೀನ್ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಮತ್ತೆ ಅದನ್ನ ನಾನು ಒಂದು ವ್ಯಾಲ್ಯೂ ಅಡಿಷನ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನಗೆ ಒಂದು ಕ್ಲಿಕ್ ಆಯ್ತು. ಏನಂತಂದ್ರೆ, ಇನ್ಮೇಲೆ ಎಲ್ಲಾ ವಿಡಿಯೋಸ್ ಅಲ್ಲೂ ಒಂದು ಪಾಯಿಂಟ್, 1 ನಿಮಿಷ ಇಲ್ಲ 2 ನಿಮಿಷ ಒಂದು ಸ್ಕಿಲ್ ಬಗ್ಗೆನೋ, ಒಂದು ಪ್ರೊಡಕ್ಟಿವ್ ಬಗ್ಗೆನೋ, ಒಂದು ಸೆಲ್ಫ್ ಅವೇರ್ನೆಸ್ ಬಗ್ಗೆನೋ, ಇಲ್ಲ ಒಂದು ಡ್ರೀಮ್ ನ ಹೇಗೆ ನಾವು ಮಾಡ್ಬೋದು, ಡ್ರೀಮ್ ನ ಹೇಗೆ ನಾವು ಅದನ್ನ ಕ್ಯಾಚ್ ಮಾಡ್ಬೋದು, ನಮ್ಮ ಪ್ಯಾಷನ್ ಏನಂತ ಹೇಗೆ ಹುಡ್ಕೋದು, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಈ ತರ ಸಿಂಪಲ್ ಪಾಯಿಂಟ್ಸ್ ಬಟ್ ವೆರಿ ಎಫೆಕ್ಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಒಂದ್ ನಿಮಿಷ ಮಾತಾಡೋಣ, ಒಂದು ಇಂಟ್ರಾಕ್ಷನ್ ಇರೋಣ. ನೀವು ಅದು ನಿಮ್ಮ ಒಪಿನಿಯನ್ ತಿಳಿಸ್ಬೋದು, ನನ್ನ ಒಪಿನಿಯನ್ ನಾನ್ ತಿಳಿಸ್ತೀನಿ. ಒಂದು ವಿಡಿಯೋ ಮುಖಾಂತರ ಒಂದು ಪಾಯಿಂಟ್ 1 ನಿಮಿಷ ಬರೀ ಸ್ಟ್ರಗಲ್ ತೋರ್ಸೋದಲ್ಲ. ಹೌದು, ಒಂದು 2 ಚಾನಲ್ ನಡೆಸ್ತೀನಿ ವಿತ್ ಕೆಲಸ, ಆದ್ರೂ ಆದ್ರೆ ಬ್ಲಾಗ್ ಅಲ್ಲಿ ಏನು ವ್ಯಾಲ್ಯೂ ಎಡಿಷನ್ ಇದೆ? ವ್ಯಾಲ್ಯೂ ಎಡಿಷನ್ ಏನು ಇಲ್ಲ. ವ್ಯಾಲ್ಯೂ ಎಡಿಷನ್ ಆಡ್ ಮಾಡೋದಕ್ಕೆ ನಾನು ಇದು ಮಾಡೋಣ ಅಂತ ಇದ್ದೀನಿ. ಎಲ್ಲಾ ವಿಡಿಯೋಸ್ ಅಲ್ಲೂ, ನೆಕ್ಸ್ಟ್ ಬರೋ ಎಲ್ಲಾ ವಿಡಿಯೋಸ್ ಅಲ್ಲೂ ಇದೊಂದು 1 ಮಿನಿಟ್ ಸೆಗ್ಮೆಂಟ್ ಅಂತ ಎವ್ರಿ ಡೇನು ನಾನು ಆಡ್ ಮಾಡಿ ಅದನ್ನ ಒಂದು ಬಗ್ಗೆ ಮಾತಾಡೋಣ ಅಂತ. ಎಸ್, ನನ್ಗೇನು ಅದು ತುಂಬಾ ವ್ಯಾಲ್ಯೂ ಎಡಿಷನ್ ಅನ್ಸುತ್ತೆ. ಸುಮ್ನೆ ಡೈಲಿ ಅದು ಓಡಾಡೋದು ನೋಡೋದ್ರಲ್ಲಿ ಏನ್ ವ್ಯಾಲ್ಯೂ ಎಡಿಷನ್ ಇಲ್ಲ ಅನ್ಸುತ್ತೆ ನನ್ಗೇನು. ಇದೊಂದು ಒಳ್ಳೆ ಥಿಂಕಿಂಗ್ ಪ್ರಕಾರ ನಾನು ಮಾಡೋಣ ಅನ್ಕೊಂಡಿದ್ದೀನಿ. ನೀವೇನ್ ಹೇಳ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇವಾಗ ಅಷ್ಟು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಇವಾಗ ಮನೇಲಿ ಊಟ ಮಾಡೋದು ಮಲಗೋದಷ್ಟೇ. ಮನೇಲಿ ಬೋರ್ ಹೊಡಿದ, ಸುಮ್ನೆ ಬಂದೆ ಆಚೆ ಏನಾದ್ರು ತಿನ್ನೋಣ ಅಂತ. ನೋಡಿ ಏನ್ ಸಿಕ್ತು ನನಗೆ. ನಾ ಒಂದು ಅಂಗಡಿಗೆ ಬರ್ತೀನಿ, ಮಸ್ತಾಗಿರುತ್ತೆ ಅಂಗಡಿ, ಡ್ರ್ಯಾಗನ್ ಮೊಮೋಸ್. ಇದು ಸ್ಟ್ರೀಟ್ ಫುಡ್ ಅಂಗಡಿನೇ, ಅದು ಮಸ್ತಾಗಿರುತ್ತೆ. ತಿನ್ಕೊಂಡು ವಾಪಸ್ ಈಗ ಮನೆ ಕಡೆ ಹೋಗ್ತಾ ಇದೀವಿ. ಇವಾಗ ಮೊಮೋಸ್ ಎಲ್ಲ ತಿನ್ಕೊಂಡ್ ಬಂದಿ. ಅದ್ಯಾವ್ದೋ ಡ್ರ್ಯಾಗನ್ ಮೊಮೋಸ್. ನಾನು ಯಾವಾಗ್ಲೂ ನಾರ್ಮಲ್ ಆಗಿ ಸ್ಟ್ರೀಟ್ ಅಂಗಡಿ ಹೋಗ್ತೀನಿ, ಮಸ್ತಾಗಿರ್ತದೆ, ಚೆನ್ನಾಗೂ ಮಾಡ್ತಾನೆ. ಅಲ್ಲಿ ತಿನ್ಕೊಂಡ್ ಬಂದೆ. ಮನೆಗೆ ಒಂದ್ ಸ್ವಲ್ಪ ಕೂತ್ಕೊಂಡು ನಮ್ಮ ಮನೆ ಹುಡುಗ ಬಂದಿದ್ದ ಅಂತ ಮಾತಾಡ್ಕೊಂಡಿದ್ದೆ, ಅಲ್ಲಿ ಟೈಮ್ ಪಾಸ್ ಮಾಡಿ. ಮತ್ತೆ ಮನೇಲಿ ಒಬ್ರು ಅಡುಗೆ ಮಾಡಿದ್ರು, ಡಿನ್ನರ್ ಮಾಡ್ಕೊಂಡು. ಅದೇ ನಾನು ಅವಾಗ್ಲೇ ನನ್ನ ವಿಡಿಯೋಲಿ ಹೇಳಿದ್ದ, ನನ್ನ ಇನ್ಮೇಲೆ ಎಲ್ಲಾ ಬ್ಲಾಗ್ಸ್ ಒಂದು ವ್ಯಾಲ್ಯೂಬಲ್ ಬ್ಲಾಗ್ಸ್ ಆಗಿರುತ್ತೆ. ನಾನು ಕಂಪ್ಲೀಟ್ ರೊಟೀನ್ ಜೊತೆಗೆ ಅಲ್ಲೆಲ್ಲಾದ್ರೂ ನಾನು ಮಧ್ಯದಲ್ಲಿ ನುಗ್ಸಿರ್ತೀನಿ. ಅದೊಂದು ಪಾಯಿಂಟ್ ಹೇಳಿ 1 ನಿಮಿಷ 2 ನಿಮಿಷ ಮಾತಾಡಿರ್ತೀನಿ ಅದ್ರ ಬಗ್ಗೆ. ನಾನು ಅಷ್ಟೇ ಅವಾಗ್ಲೇನೆ ಕಲಿತಾ ಇರ್ತೀನಿ. ಅದು ನಾನೇನು ಹೊಸದಾಗೇನು ಆಗ್ಲೇ ಅದ್ರಲ್ಲಿ ಎಕ್ಸ್ಪರ್ಟೀಸ್ ಎಲ್ಲ ಏನು ಇರಲ್ಲ ಅನ್ನೋನು. ನಾನು ಕಲ್ತಿ ನನ್ನ ಲೈಫಲ್ಲಿ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ಕೊತೀನಿ, ಅದನ್ನ ಅಳವಡಿಸ್ಕೊಳಕ್ ಪ್ರಯತ್ನ ಪಡ್ತೀನಿ. ನೀವು ಅಷ್ಟೇ, ಅದನ್ನ ನಿಮ್ಗೆ ಇಷ್ಟ ಆಯ್ತಾ, ನೀವು ಅಳವಡಿಸ್ಕೊಳಕ್ ಪ್ರಯತ್ನ ಪಡಿ. ನಾನೇನಾದ್ರು ತಪ್ಪು ಮಾಡಿದ್ನಾ, ನೀವು ಅದನ್ನ ಕರೆಕ್ಟ್ ಮಾಡಕ್ ಪ್ರಯತ್ನ ಪಡಿ. ದಟ್ಸ್ ಫೈನ್. ಎಲ್ಲರೂ ತಪ್ಪು ಮಾಡ್ತಾರೆ. ನಿಮ್ಮ ಒಪಿನಿಯನ್ ನೀವ್ ಹೇಳ್ತಾ ಇದ್ದೀರಾ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ ನನ್ನ ಕರೆಕ್ಟ್ ಮಾಡೋ ಒಪಿನಿಯನ್ ಇದೆ, ಶೋರ್ಲಿ ನಾನು ಕರೆಕ್ಟ್ ಮಾಡ್ಕೊತೀನಿ. ಅದೇ ತರ ನಾನೇನು ಹೇಳೋದು ನಿಮ್ಗೆ ಅದು ಯೂಸ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಷ್ಟು ತರ ಒಂದು ಇದ್ರೆ ಅದು ಪಾಯಿಂಟ್ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ತಪ್ಪೇನಿಲ್ಲ. ಹಾಗೇನೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹ್ಯಾವ್ ಅ ಗ್ರೇಟ್ ಡೇ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ unnecessary people, unnecessary things. Don't look for trouble unless trouble is coming for you.
ನಾನು ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಹ್ಯಾವ್ ಅ ಗ್ರೇಟ್ ಡೇ, ಸಿ ಯು ಇನ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ ಟಿಲ್ ಹಿಯರ್. ಇಲ್ಲಿವರೆಗೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಪ್ಲೀಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ. ನಿಮ್ ಸಪೋರ್ಟ್ ನಂಗೆ ತುಂಬಾ ಬೇಕಾಗಿದೆ. ನಾನ್ ಫುಲ್ ಟೈಮ್ ಕ್ರಿಯೇಟರ್ ಆಗ್ಬೇಕಂತ ಒಂದು ದೊಡ್ಡ ಹುಚ್ಚಿಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೀನಿ. ಗೊತ್ತಿಲ್ಲ ಅದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ. ನೀವು ಸಪೋರ್ಟ್ ಮಾಡಿದ್ರೆ ನಾಳೆನೇ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರೆ. ಥ್ಯಾಂಕ್ ಯು ವೆರಿ